ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಹಿಂದಿನ ಅವಧಿಯಲ್ಲಿ ನಾವು ಇಂಗ್ಲಿಷ್ ಗ್ರಾಮರ್ನ ಪ್ರಮುಖ ಭಾಗವಾಗಿರ್ತಕ್ಕಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅವು ಯಾವುವು ಅನ್ನೋದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ ಅಲ್ವಾ? ಅದೇ ರೀತಿ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಮೊದಲು ಎರಡು ಭಾಗವಾಗಿರ್ತಕ್ಕಂಥ ನೌನ್ ಮತ್ತು ಪ್ರೊನೌನ್, ಅಂದರೆ ನಾಮಪದ ಮತ್ತು ಸರ್ವನಾಮ, ಇವೆರಡರ ಬಗ್ಗೆ ನಾವೇನು ಮಾಡಿದ್ದೀವಿ, ಈ ಹಿಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ ಅಲ್ವಾ? ಈಗ ನಾವು ಇನ್ನು ಮುಂದಿನ ಮೂರನೆಯ ವಿಧ ಯಾವುದು? ಅಡ್ಜೆಕ್ಟಿವ್. ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ನಾವು ಮೊದಲನೇ ಎರಡನೇ ವಿಧವನ್ನು ನಾವು ಕಲ್ತಿದ್ದೇವೆ, ಹೌದಾ? ಇನ್ನು ಮೂರನೇ ವಿಧ ಯಾವುದಪ್ಪ ಅಂದ್ರೆ ಅಡ್ಜೆಕ್ಟಿವ್. ಇವತ್ತಿನ ದಿನ ನಾವೇನು ಮಾಡೋಣ, ನಾಮವಿಶೇಷಣ. ಅಡ್ಜೆಕ್ಟಿವ್ ಅಂದರೆ ಏನು, ಅವುಗಳನ್ನು ನಾವು ವಾಕ್ಯದಲ್ಲಿ ಯಾವ ರೀತಿ ಗುರುತಿಸಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ನ ಪ್ರಮುಖ ಭಾಗವಾಗಿರ್ತಕ್ಕಂಥ 8 ಭಾಗಗಳಲ್ಲಿ ಇದು ಕೂಡ ಒಂದು. ಅಡ್ಜೆಕ್ಟಿವನ್ನು ನಾವು ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನು ಈಗ ನಾವು ತಿಳಿದುಕೊಳ್ಳೋಣ. ಹಾಗಂದರೆ ಏನು, ಉದಾಹರಣೆ ಸಮೇತ ಅರ್ಥೈಸಿಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಮೂರನೇ ವಿಧವಾಗಿರ್ತಕ್ಕಂಥ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ಆ್ಯನ್ ಅಡ್ಜೆಕ್ಟಿವ್ ಈಸ್ ಎ ವರ್ಡ್ ವಿಚ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಎ ನೌನ್ ಆರ್ ಪ್ರನೌನ್. ನೋಡಿ, ಅಡ್ಜೆಕ್ಟಿವ್ ಅಂದರೆ ಅದು ಒಂದು ಶಬ್ದ, ಹೌದಾ? ಯಾವ ರೀತಿಯ ಶಬ್ದ? ಶಬ್ದ ಅಂದರೆ ಸಾಕಷ್ಟು ಇರ್ತವೆ, ಹೌದಾ? ಅಡ್ಜೆಕ್ಟಿವ್ ಅನ್ನೋದನ್ನು ನಾವು ಯಾವ ರೀತಿ ಗುರುತಿಸಬೇಕು ಅಂದ್ರೆ, ವಿಚ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಎ ನೌನ್ ಆರ್ ಪ್ರನೌನ್. ನೋಡಿ, ವಾಕ್ಯದಲ್ಲಿ ಯಾವ ಪದವು ನಾಮಪದ ಮತ್ತು ಸರ್ವನಾಮವನ್ನು ವರ್ಣಿಸುತ್ತದೆಯೋ ಅದನ್ನು ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಈ ವಾಕ್ಯದ ಅರ್ಥ ಏನಪ್ಪ ಅಂದ್ರೆ, ವಿಚ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್. ಡಿಸ್ಕ್ರೈಬ್ ಅಂದರೆ ಏನಿಲ್ಲ, ಡಿಸ್ಕ್ರೈಬ್ ಅಂದ್ರೆ ಯಾವುದು ನಾಮಪದ ಮತ್ತು ಸರ್ವನಾಮ, ಹೌದಾ? ನೌನ್ ಅಂದರೆ ನಾಮಪದ, ಪ್ರನೌನ್ ಅಂದರೆ ಸರ್ವನಾಮ. ಯಾವ ಶಬ್ದವು ಈ ವಾಕ್ಯದಲ್ಲಿ, ನೋಡ್ರಿ, ಫಾರ್ ಎಕ್ಸಾಂಪಲ್, ಇಟ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್. ಯಾವುದು ನಾಮಪದ ಮತ್ತು ಸರ್ವನಾಮವನ್ನು ವರ್ಣಿಸುತ್ತದೆಯೋ, ಡಿಸ್ಕ್ರೈಬ್ ಅಂದರೆ ವರ್ಣಿಸುತ್ತದೆಯೋ ಅದನ್ನು ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಇಟ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್. ಈಗ ಒಬ್ಬ ವ್ಯಕ್ತಿ ಒಂದು ಫ್ಲವರನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಹೌದಾ? ಫ್ಲವರ್ ಅನ್ನೋದು ಅದೊಂದು ನೌನ್, ಹೌದಾ? ಆ ನೌನನ್ನು ಇಲ್ಲಿ ನೌನ್ ಬದಲಾಗಿ ಏನು ಬಳಸಿದ್ದಾರೆ? ಸರ್ವನಾಮವನ್ನು ಬಳಸಿದ್ದಾರೆ, ಪ್ರೊನೌನ್ ಅಂದರೆ ಇಟ್ ಅನ್ನೋದನ್ನು ಬಳಸಿದ್ದಾರೆ. ಇಲ್ಲಿ ನಾವು ಈ ಹಿಂದಿನ ಒಂದು ಅವಧಿಯಲ್ಲಿ ನಾನೇನು ಮಾಡಿದೆ, ನಿಮಗೆ ಪ್ರೊನೌನ್ ಅಂದರೆ ಏನು ಅಂತ ಹೇಳಿದ್ದೆ ಅಲ್ವಾ? ಇಲ್ಲಿ ಪ್ರೊನೌನ್ ಅಂದರೆ ನಾಮಪದದ ಬದಲಾಗಿ ಅದನ್ನು ಬಳಸಿದ್ವಿ, ಹೌದಾ? ಇಲ್ಲಿ ನಾಮಪದ ಅಂದರೆ ಫ್ಲವರ್, ಅದರ ಬದಲಾಗಿ ಇಲ್ಲಿ ಇಟ್ ಅಂತ ಬಳಸಿದ್ದಾರೆ, ಅದು ಕಾಮನ್. ಅದನ್ನು ವರ್ಣಿಸುವಂಥ ಪದ ಯಾವುದಪ್ಪ ಈ ವಾಕ್ಯದಲ್ಲಿ ಅಂದ್ರೆ, ಒಂದು ಹೂವು. ಇದು ಎಂಥ ಹೂವು? ಬ್ಯೂಟಿಫುಲ್ ಫ್ಲವರ್, ಸುಂದರವಾದಂಥ ಹೂವು. ಅರ್ಥ ಆಯ್ತಾ ಅಲ್ವಾ ಮಕ್ಕಳೇ? ನೋಡ್ರಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ನಿಜವಾಗ್ಲೂ ಇದು ಬ್ಯೂಟಿಫುಲ್ ಅನ್ನೋದು ಏನಪ್ಪ ಅಂದ್ರೆ, ಇದು ಅಡ್ಜೆಕ್ಟಿವ್. ಈ ವಾಕ್ಯದಲ್ಲೇ ಹೇಳೋ ರೀತಿಯಲ್ಲಿ ನೌನ್ ಮತ್ತು ಪ್ರೊನೌನ್ ಇವೆರಡನ್ನು ಡಿಸ್ಕ್ರೈಬ್ ಮಾಡೋದು ಯಾವುದಿಲ್ಲೇ? ಬ್ಯೂಟಿಫುಲ್, ಅಡ್ಜೆಕ್ಟಿವ್. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಇದು ಪ್ರೊನೌನ್ ಇಟ್, ಇದು ನೌನ್, ಇವೆರಡನ್ನು ವರ್ಣಿಸುವಂಥದ್ದು ಯಾವುದಿಲ್ಲೇ? ಅಡ್ಜೆಕ್ಟಿವ್. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಶಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಗರ್ಲ್. ಶಿ ಅನ್ನೋದು ಪ್ರೊನೌನ್, ಅರ್ಥ ಆಯ್ತಾ ಮಕ್ಕಳೇ? ನಾಮಪದದ ಬದಲಾಗಿ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಈ ಪ್ರೊನೌನನ್ನು ನಾವಿಲ್ಲಿ ವರ್ಣಿಸ್ತಾರೆ. ಆ ಹುಡುಗಿ, ಅವಳೊಬ್ಬ ಶಿ ಈಸ್ ಎ ಗರ್ಲ್ ಅಂದರೆ ಅದು ಕಾಮನ್ ಸೆಂಟೆನ್ಸ್ ಆಗುತ್ತೆ. ಅದನ್ನೇ ವರ್ಣಿಸ್ತಾರೆ ಅವರು, ಅದೇ ಡಿಸ್ಕ್ರೈಬ್ ಮಾಡ್ತಾಳೆ. ಡಿಸ್ಕ್ರೈಬ್ ಅಂದ್ರೇನು? ವರ್ಣಿಸುವುದು. ಶಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಗರ್ಲ್. ನೋಡ್ರಿ, ಬರೀ ಶಿ ಈಸ್ ಗರ್ಲ್ ಅಂದಿಲ್ಲ ಅಲ್ಲಿ ಆ ವಾಕ್ಯದಲ್ಲಿ, ಶಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಗರ್ಲ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇಂಟೆಲಿಜೆಂಟ್, ವಿಶೇಷವಾಗಿ ವರ್ಣನೆ ಮಾಡುವಂಥ ಪದಗಳನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೋಡ್ರಿ, ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಮೂರನೇ ವಿಧ ಅಡ್ಜೆಕ್ಟಿವ್ ಅಂದರೆ ನೌನ್ ಮತ್ತು ಪ್ರೊನೌನನ್ನು ವರ್ಣಿಸುವಂಥ, ಡಿಸ್ಕ್ರೈಬ್ ಮಾಡುವಂಥ ಶಬ್ದಗಳನ್ನು ಅಡ್ಜೆಕ್ಟಿವ್ ಅಂತ ಗುರುತಿಸ್ತೀವಿ ಅಲ್ವಾ? ಇನ್ನು ನಾಲ್ಕನೇ ವಿಧ ಯಾವುದಪ್ಪ ಅಂದ್ರೆ ವರ್ಬ್ಸ್. ಯಾವುದು? ವರ್ಬ್ಸ್. ಇದು ಇಂಪಾರ್ಟೆಂಟ್. ವರ್ಬ್ಸ್ ಅಂದ್ರೇನು? ಕ್ರಿಯಾಪದ. ಕ್ರಿಯಾಪದ ಅಂದರೆ ಕನ್ನಡದಲ್ಲಿ ನಾವು ಅಭ್ಯಾಸ ಮಾಡಿರ್ತೀವಿ. ನೋಡ್ರಿ, ವಾಕ್ಯ ಏನದಪ್ಪ ಅಂದ್ರೆ, ಎ ವರ್ಬ್ ಈಸ್ ಎ ವರ್ಡ್. ಇದು ಕೂಡ ಒಂದು ಶಬ್ದನೇ. ದಟ್ ಶೋಸ್ ಆ್ಯನ್ ಆ್ಯಕ್ಷನ್ ಆಫ್ ದ
ಮ್ಯಾನ್ ಆರ್ ಥಿಂಗ್. ಇಲ್ಲಿ ವರ್ಬ್ ಅಂದ್ರೇನು? ಕ್ರಿಯಾಪದ. ಕ್ರಿಯೆಯನ್ನು ನೋಡ್ರಿ ಆ ಪದದಲ್ಲಿದೆ ವರ್ಬ್ಸ್ ಅಂದ್ರೇನು? ಕ್ರಿಯಾಪದಗಳು, ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು ಅಂದರೆ ಅರ್ಥ ಆಗುತ್ತಲ್ವಾ? ನೋಡ್ರಿ ಇಂಗ್ಲೀಷ್ನಲ್ಲಿ ಆ್ಯಕ್ಷನ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಆ್ಯಕ್ಷನ್. ಆ್ಯಕ್ಷನ್ ಅಂದರೆ ಕ್ರಿಯೆ. ದಟ್ ಶೋಸ್ ಆ್ಯನ್ ಆ್ಯಕ್ಷನ್ ಆಫ್ ದ ಮ್ಯಾನ್ ಆರ್ ಥಿಂಗ್. ನೋಡ್ರಿ ಅಲ್ಲಿ ಕ್ರಿಯೆ ನಡೆದಿರ್ತದಲ್ಲ ಆ ಪದವನ್ನು ನಾವು ವರ್ಬ್ಸ್ ಅಂತ ಕರಿತೀವಿ. ವಾಕ್ಯದಲ್ಲಿ ಸಾಕಷ್ಟು ಪದಗಳಿರ್ತಾವೆ. ಈಗ ನೋಡ್ರಿ ಅಡ್ಜೆಕ್ಟಿವ್ ಅಂದರೆ ಏನು ಮಾಡಿದ್ದೀವಿ? ಅದು ಡಿಸ್ಕ್ರೈಬ್ ಮಾಡ್ತಾ ಇತ್ತು, ವರ್ಣಿಸ್ತಾ ಇತ್ತು. ಈ ರೀತಿ ನಾವು ಗುರುತಿಸಬೇಕು. ಕ್ರಿಯಾಪದ ಅಂದರೆ ಆ್ಯಕ್ಷನ್ ಇರುತ್ತೆ. ಆ್ಯಕ್ಷನ್ ಅಂದರೆ ಕ್ರಿಯೆ ನಡೆದಿರುತ್ತೆ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್, ರಾಮ ಈಟ್ಸ್. ರಾಮ ಅನ್ನುವಂಥವನು ಏನು ಮಾಡ್ತಾ ಇದ್ದಾನೆ? ತಿಂತಾ ಇದ್ದಾನೆ. ಈಟ್, ಹೌದಾ? ಈಟ್ ಅಂದರೆ ತಿನ್ನೋದು. ಶಿ ಸಿಂಗ್ಸ್, ಅವಳು ಹಾಡುತ್ತಿದ್ದಾಳೆ. ಹಾಡುತ್ತಿದ್ದಾಳೆ ಅನ್ನೋದೇನಿಲ್ಲೇ? ಕ್ರಿಯಾಪದ, ವರ್ಬ್ಸ್. ಇವೆರಡು ಏನಾಗ್ತವ? ಕ್ರಿಯಾಪದ. ಈಟ್ಸ್ ಮತ್ತು ಸಿಂಗ್ಸ್ ಇವೆರಡು ಕ್ರಿಯಾಪದಗಳಾಗಿ ಗುರುತಿಸಲ್ಪಡ್ತಾವ. ಇವೆರಡು ನೌನ್. ಇದು ನೌನ್, ಇದು ಪ್ರನೌನ್. ನೋಡ್ರಿ ಹೆಸರಿದೆ, ಇದು ನೌನ್, ಇದು ಪ್ರನೌನ್. ಅರ್ಥ ಆಯ್ತಾ? ಇಲ್ಲಿ ಹೆಸರಿಲ್ಲ, ಹೆಸರಿನ ಬದಲಾಗಿ ಇಲ್ಲಿ ಒಂದು ಪದವನ್ನು ಬಳಸ್ತಾರೆ, ಅದು ಸರ್ವನಾಮ ಅಂದರೆ ಪ್ರನೌನ್. ನೌನ್, ಪ್ರನೌನ್ ಇದು ಕ್ರಿಯಾಪದಗಳು, ವರ್ಬ್ಸ್. ಅ ವರ್ಬ್ ಈಸ್ ಎ ವರ್ಡ್ ದಟ್ ಶೋಸ್ ಆ್ಯನ್ ಆ್ಯಕ್ಷನ್ ಆಫ್ ದ ಮ್ಯಾನ್ ಆರ್ ಥಿಂಗ್. ಕ್ರಿಯೆಯನ್ನು, ಆ್ಯಕ್ಷನ್ ಅಂದರೆ ಕ್ರಿಯೆ, ಅಲ್ಲಿ ಕ್ರಿಯೆ ನಡೆದಿರಬೇಕು. ಅಂಥ ಪದಗಳನ್ನು ನಾವೇನಂತ ಮಾಡ್ತೀವಿ? ವರ್ಬ್ಸ್ ಅಂತ ಗುರುತಿಸ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀವು ಸಂಪೂರ್ಣವಾಗಿ ಸವಿವರವಾಗಿ ಒಂದೊಂದನ್ನಾಗಿ ಉದಾಹರಣೆ ಸಮೇತ ತಿಳ್ಕೊಂಡ್ರೆ ನಿಮಗೆ ಇಂಗ್ಲೀಷನ್ನು ಈಸಿಯಾಗಿ ನೀವು ಓದಲಿಕ್ಕೆ ಅಥವಾ ಪದಗಳನ್ನ ಗುರುತಿಸಲಿಕ್ಕೆ ನಿಮಗೆ ಈಸಿ ಆಗ್ತದೆ. ಇನ್ನು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ 5ನೆಯ ವಿಧ ನೋಡ್ರಿ. ಈಗ ನಾವು ನೌನ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಹಿಂದಿನ ಅವಧಿಯಲ್ಲಿ ಪ್ರನೌನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ನಾವು ಇವತ್ತೇನು ಕಲ್ತೀವಿ? ನಾಮ ವಿಶೇಷಣ. ಇನ್ನು 4ನೇದು ಕ್ರಿಯಾಪದವನ್ನು ಕಲ್ತೀವಿ. ಇನ್ನು ಮುಂದೆ ಏನು ಮಾಡೋಣ ನಾವು? 5ನೇ ವಿಧವಾಗಿರ್ತಕ್ಕಂಥ ಕ್ರಿಯಾ ವಿಶೇಷಣ. ಈಗ ನಾವು ಕ್ರಿಯಾಪದ ಕಲ್ತೀವಿ. ಕ್ರಿಯಾಪದ ಅಂದರೆ ಕ್ರಿಯೆ ನಡೆದಿರ್ತಕ್ಕಂಥ ಪದಗಳನ್ನ ಗುರುತಿಸಿದ್ವಿ ನಾವು. ಫಾರ್ ಎಕ್ಸಾಂಪಲ್ ವರ್ಬ್, ಹೌದಾ? ಅದನ್ನು ಇಂಗ್ಲೀಷ್ನಲ್ಲಿ ವರ್ಬ್ ಅಂತ ಕರಿತೀವಿ. ಇನ್ನು ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ. ಇದುವರೆಗೂ ನಾವು 8 ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ 8 ವಿಧಗಳಿದಾವಲ್ವ, ಅದರಲ್ಲಿ ನಾವು 4ರ ಬಗ್ಗೆ ಈಗಾಗಲೇ ತಿಳ್ಕೊಂಡಿವಿ. ಇನ್ನು 5ನೇದು ಅಡ್ವರ್ಬ್. ಅಡ್ವರ್ಬ್ ಅಂದರೆ ಏನು? ಉದಾಹರಣೆ ಸಮೇತವಾಗಿ ನಾವು ಅದನ್ನು ತಿಳ್ಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, 5ನೇ ವಿಧವಾಗಿರ್ತಕ್ಕಂತಹ ಅಡ್ವರ್ಬ್ಸ್ ಅಂದರೆ ಕ್ರಿಯಾ ವಿಶೇಷಣಗಳು. ಕ್ರಿಯಾ ವಿಶೇಷಣಗಳು ಅಂದರೆ ವ್ಯಾಖ್ಯೆ ಏನು ನೋಡ್ರಿ. ಆ್ಯನ್ ಅಡ್ವರ್ಬ್ ಈಸ್ ಎ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ವರ್ಬ್ ಆ್ಯಂಡ್ ಅಡ್ಜೆಕ್ಟಿವ್. ಈ ಹಿಂದೆ 3 ಮತ್ತು 4ನೇ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಕಲ್ತೀವಿ. ಯಾವುದಪ್ಪ? ಅಡ್ಜೆಕ್ಟಿವ್ ಮತ್ತು ವರ್ಬ್. 3ನೇದು ಅಡ್ಜೆಕ್ಟಿವ್, 4ನೇದು ವರ್ಬನ್ನು ಕಲ್ತಿದ್ದೀವಿ ನಾವು ಅಲ್ವಾ? ಅದು ಕೂಡ ಅದನ್ನು ಒಳಗೊಂಡೇ ಏನಾಗಿರ್ತದೆ? ಅಡ್ವರ್ಬ್ ಇರುತ್ತೆ. ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ. ನೋಡಿ ವಿದ್ಯಾರ್ಥಿಗಳೇ, ಅಡ್ಜೆಕ್ಟಿವ್ ಅಂದರೆ ಏನಂತ ಕಲ್ತಿದ್ದೀವಿ ನಾವು? ಅಡ್ಜೆಕ್ಟಿವ್ ಅಂದರೆ ನೆನಪು ಮಾಡ್ಕೊಳ್ಳಿ. ಅಡ್ಜೆಕ್ಟಿವ್ ಅಂದರೆ ನಾಮವಿಶೇಷಣಗಳು ಅಂತ ನಾವು 3ನೇ ವಿಧದಲ್ಲಿ ಕಲ್ತಿದ್ದೆವು, ಹೌದಾ? ವರ್ಬ್ಸ್ ಅಂದರೆ ಕ್ರಿಯಾಪದಗಳು. ಅವು ಎರಡನ್ನೂ ಒಳಗೊಂಡು. ವರ್ಬ್ಸ್ ಅಂದರೆ ಕ್ರಿಯೆ, ಆ್ಯಡ್ ಅಂದರೆ ವಿಶೇಷಣ. ನೋಡ್ರಿ, ಆ್ಯಡ್ ಅಂದರೆ ವಿಶೇಷಣ ತೊಗೊಂಡಿವ. ವರ್ಬ್ಸ್ ಅಂದರೆ ಕ್ರಿಯೆ, ಎರಡನ್ನೂ ಒಳಗೊಂಡು ಅಡ್ವರ್ಬ್ ಆಗಿರುತ್ತೆ. ನೋಡ್ರಿ, ಅಂದರೆ ಈಸಿಯಾಗಿ ನೆನಪಿಡ್ಲಿಕ್ಕೆ ಹೇಳಿದೆ ನಾನು. ಈಗ ನೋಡ್ರಿ, ಆ್ಯನ್ ಅಡ್ವರ್ಬ್ ಈಸ್ ಎ ವರ್ಡ್ ವಿಚ್ ಡಿಸ್ಕ್ರೈಬ್ಸ್. ಯಾವುದು? ಇದು ಅಡ್ವರ್ಬ್ ಅನ್ನೋದು ಕೂಡ ಒಂದು ಶಬ್ದ, ಹೌದಾ? ಇದು ಏನನ್ನ ವಾಕ್ಯದಲ್ಲಿ ನಾವು ಯಾವ ರೀತಿ ಗುರುತಿಸ್ಬೇಕಪ್ಪ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡ್ರಿ. ವಿಚ್ ಡಿಸ್ಕ್ರೈಬ್ಸ್, ಯಾವುದು ವರ್ಬ್ ಮತ್ತು ಅಡ್ಜೆಕ್ಟಿವನ್ನು ವರ್ಣಿಸುತ್ತದೆಯೋ. ನೋಡ್ರಿ, ಯಾವ ಶಬ್ದವು ವರ್ಬ್ ಅಂದರೆ ಕ್ರಿಯೆ, ಅಡ್ಜೆಕ್ಟಿವ್ ಅಂದರೆ ವಿಶೇಷಣ, ಇವೆರಡನ್ನೂ ವರ್ಣಿಸುವಂತಹ ಒಂದು ಶಬ್ದವನ್ನು ಏನಂತ ಕರಿತೀವಿ ನಾವು? ಅಡ್ವರ್ಬ್ ಅಂತ ಕರಿತೀವಿ. ಈ ಫಾರ್ ಎಕ್ಸಾಂಪಲ್, ಇಲ್ಲಿ ಹಿ ಸಿಂಗ್ಸ್ ಮೆಲೋಡಿಯಸ್ಲಿ. ನೋಡ್ರಿ, ಅವನು ಹಾಡುತ್ತಿದ್ದಾನೆ ಅಂದರೆ ಅಲ್ಲಿ ನಾವು ವರ್ಬನ್ನು ಗುರುತಿಸ್ತೀವಿ ಅಂದರೆ ಸಿಂಗ್ಸ್ ಅಂತ ಗುರುತಿಸ್ತೀವಿ, ಇದಿರಲಿಲ್ಲ. ಈಗ ಎರಡನ್ನೂ ಒಳಗೊಂಡು ಒಂದು ವಾಕ್ಯ ರಚನೆ ಆಗಿರ್ತದೆ,
ಹೌದಾ? ನೋಡಿ, ಹೀ ಸಿಂಗ್ಸ್ ಮೆಲೋಡಿಯಸ್ಲಿ, ಅವನು ಹಾಡುತ್ತಿದ್ದಾನೆ. ಯಾವ ರೀತಿಯಾಗಿಯೇ? ಅವನು ಮಧುರವಾಗಿ ಹಾಡುತ್ತಿದ್ದಾನೆ. ನೋಡ್ರಿ, ಇಲ್ಲಿ ನಾವು ವಿಶೇಷವಾಗಿ ಅವನು ಹಾಡುತ್ತಿದ್ದಾನೆ ಅನ್ನೋದನ್ನು ಸೂಚಿಸಲಿಕ್ಕೆ ಏನು ಮಾಡ್ತಿದ್ದೀವಿ? ಇಲ್ಲಿ ಅಡ್ಜೆಕ್ಟಿವನ್ನು ಬಳಸ್ತಾ ಇದ್ದೀವಿ. ಅಡ್ಜೆಕ್ಟಿವ್ ಇದು ಮೆಲೋಡಿಯಸ್ಲಿ. ನೋಡ್ರಿ, ಸಿಂಗ್ ಅನ್ನೋದು ಕ್ರಿಯಾಪದ, ವರ್ಬ್. ಎರಡೂ ಪದಗಳನ್ನ ಒಳಗೊಂಡು ಈ ವಾಕ್ಯ ರಚನೆಯನ್ನು ಅಡ್ವರ್ಬ್ ಇರ್ತಾವ. ಅರ್ಥ ಆಯ್ತಾ ಮಕ್ಕಳೇ? ನೋಡ್ರಿ, ಹೀ ಸಿಂಗ್ಸ್ ಮೆಲೋಡಿಯಸ್ಲಿ. ನೋಡ್ರಿ, ಫಾರ್ ಇನ್ನೊಂದು ಎಕ್ಸಾಂಪಲ್, ಶೀ ರನ್ಸ್ ಸ್ಲೋಲಿ ಅಂದರೆ ಅವಳು ಸಾವಕಾಶವಾಗಿ ಓಡುತ್ತಿದ್ದಾಳೆ. ಹೇಗೆ ಓಡುತ್ತಿದ್ದಾಳೆ ಅಂದರೆ ವರ್ಣಿಸುತ್ತದೆ. ಅದು ಬರೀ ಹಾಡೋದಷ್ಟೇ ಅಂದ್ರೆ ಅದು ಕಾಮನ್ ಸೆಂಟೆನ್ಸ್ ಆಗಿಬಿಡ್ತದೆ. ಅಂದರೆ ಇಲ್ಲಿ ಅಡ್ಜೆಕ್ಟಿವ್ ವಿಶೇಷಣವನ್ನು ಒಳಗೊಂಡಿರ್ತಕ್ಕಂಥ ಒಂದು ವಾಕ್ಯ. ಅರ್ಥ ಆಯ್ತಾ ಮಕ್ಕಳೇ? ಅವನು ಮಧುರವಾಗಿ ಹಾಡುತ್ತಿದ್ದಾನೆ, ಅವಳು ನಿಧಾನವಾಗಿ ಓಡುತ್ತಿದ್ದಾಳೆ. ಈ ರೀತಿಯಾಗಿ ನಾವು ಅಡ್ವರ್ಬ್ಸ್ ಅಂದರೆ ಇವು ಸಿಂಗ್ಸ್ ಮತ್ತು ಮೆಲೋಡಿಯಸ್ಲಿ, ಇವೆರಡನ್ನೂ ಸೂಚಿಸ್ತದೆ. ಎರಡನ್ನೂ ಅಂಥ ಪದಗಳನ್ನು ನಾವು ಅಡ್ವರ್ಬ್ಸ್ ಅಂತ ಕರಿತೀವಿ. ವರ್ಣಿಸುವಂಥ ಒಂದು ಕ್ರಿಯೆಯನ್ನು ವರ್ಣಿಸುವಂಥ ವಿಶೇಷಣಗಳನ್ನೊಳಗೊಂಡಿರ್ತಕ್ಕಂಥ ಪದಗಳನ್ನು ಅಡ್ವರ್ಬ್ಸ್ ಅಂತ ನಾವು ಗುರುತಿಸ್ತೀವಿ ಅಲ್ವಾ ಮಕ್ಕಳೇ? ಇವತ್ತಿನ ದಿನ ನಾವೇನು ಮಾಡಿದ್ದೀವಿ? 3 ರೀತಿಯ ಅಡ್ಜೆಕ್ಟಿವ್, ವರ್ಬ್ಸ್ ಮತ್ತು ಅಡ್ವರ್ಬ್ಸ್, ಈ 3 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನಾವು ಇವತ್ತೇನು ಮಾಡಿದ್ದೀವಿ? ಕಲಿತೀವಿ ಅಲ್ವಾ? ನೋಡ್ರಿ, ಕ್ರಿಯಾವಿಶೇಷಣ. ಇವತ್ತಿನ ದಿನ ನಾವೇನು ಮಾಡಿದ್ದೀವಿ? ಅಡ್ಜೆಕ್ಟಿವ್, ವರ್ಬ್, ಅಡ್ವರ್ಬ್ ಅನ್ನುವಂಥ 3 ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂಡಿವಿ. ಇವೆಲ್ಲವೂ ನಿಮಗೆ 3 ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಹಿಂದಿನ ಅವಧಿಯಲ್ಲಿ ನಾವು ಕಲಿತಿರ್ತಕ್ಕಂಥ ನೌನ್, ಪ್ರೊನೌನ್ಸ್ ಇವು ಕೂಡ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನು ಮುಂದಿನ ಒಂದು ಅವಧಿಯಲ್ಲಿ ನಾವೇನು ಮಾಡೋಣ? ಪ್ರಿಪೋಸಿಷನ್ಸ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಉಳಿದಿರ್ತಕ್ಕಂಥ 3 ವಿಧಗಳನ್ನು, ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಸವಿವರವಾಗಿ ನಾವೇನು ಮಾಡೋಣ? ಅಭ್ಯಾಸ ಮಾಡೋಣ. ಎಲ್ಲರೂ ಗಮನವಿಟ್ಟು ಈ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ಪಾಠಕ್ಕೆ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.